ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋಗೆ. ಸೊ ನೋಡಿ ಅನ್ಕೋತಿರ್ಬೋದು ಏನಿದು ಬೋಟಿಂಗ್ ವಿಡಿಯೋ ಅಂತ. ಸೊ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ. ಇಂಟ್ರೋ ಮಾಮೂಲಿಯಾಗಿ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಇವಾಗ ಕೊಡ್ತಿದ್ದೀನಿ. ಸೊ ಇದು ಲಾಸ್ಟ್ ಡೇ ಆಫ್ ದಿ ಟ್ರಿಪ್ಪಿಗೆ ಹೋಗಿದ್ದೀವಾಗಲೇ ಇದು ಲಾಸ್ಟ್ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ರಿಟರ್ನ್ ಬರ್ತಿರೋದು. ಸೊ ನಾವು ಸ್ಟಾರ್ಟಿಂಗಿಂದ ಏನೇನು ಮಾಡಿದ್ವಿ ಏನು ಕತೆ ಅಂದ್ಬಿಟ್ಟು ನೆಕ್ಸ್ಟ್ ಕ್ಲಿಪ್ಪಿಂದ ಗೊತ್ತಾಗುತ್ತೆ. ಸೊ ವಾಚ್ ಮಾಡಿ. ಸೊ ಇವಾಗ ತುಮಕೂರಿಂದ ಸ್ವಲ್ಪ ಹಿಂದೆ ಇದ್ದೀವಿ, ಹೋಗ್ತಾ ಇದ್ದೀವಿ. ಹಿಂದೆ ಇನ್ನೊಂದು ಕಾರಲ್ಲಿ ಬರ್ತಿದ್ದಾರೆ ಬಾಯ್ಸು. ಟೈಮು ಒಂದು 10:30 ಆಗಿದೆ. ಸೊ ಎಷ್ಟು ಕಡೆ ನಿಲ್ಲಿಸ್ತೀವಿ ಅಂದ್ಬಿಟ್ಟು ಗೊತ್ತಿಲ್ಲ. ಬೆಳಗ್ಗೆ ಆದಷ್ಟು ಬೇಗ ರೀಚ್ ಆಗಬೇಕು. ನೋಡೋಣ ಎಷ್ಟೊತ್ತಿಗೆ ಹೋಗ್ತೀವಿ ಅಂದ್ಬಿಟ್ಟು. ಮುಂದೆ ಎಲ್ಲಾದರೂ ನಿಲ್ಸಿದ್ರೆ ಮಾಡ್ತೀನಿ ಮತ್ತೆ. ಸೊ ಬಾಯ್ಸ್ ಬಂದರು, ಇದೆ ಅವ್ರ ಕಾರು, ಎಲ್ಲ ಹೋಗ್ತಿದ್ದಾರೆ. ಹೋಟೆಲ್ ಜೈನ್ ಅಂದ್ಬಿಟ್ಟು ರಾವಸ್ಪೇಟೆ ಹತ್ರ. ಸೊ ಊಟ ಮಾಡ್ಕೊಂಡು ಹೊಡೋಣ ಅಂದ್ಬಿಟ್ಟು ಬಂದು ಇಲ್ಲಿ ಹಾಕಿದ್ದೀವಿ. ಬನ್ನಿ. ಸೊ ಇವಾಗ ಊಟ ಮಾಡ್ಕೊತ ಇದ್ದೀವಿ ಅದೇ ಹೋಟ್ಲಲ್ಲಿ. ಬಾಯ್ಸ್ ಇಲ್ಲಿದ್ದಾರೆ. ಸೊ ಇಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟ್ ಕಾರ್ ಪೂಜೆ ಮಾಡಬೇಕು. ಅಲ್ಲಿ ಇನ್ನೊಂದು ಕಾರ್ ಬೇರೆ ಕಡೆಯಿಂದ ಬಂತು, ಅದಕ್ಕೋಸ್ಕರ ಊಟ ಮಾಡಿದ ತಕ್ಷಣ ಕಾರ್ ಪೂಜೆ ಮುಗಿಸ್ಕೊಂಡು ಓಡೋದು ಇಲ್ಲಿಂದ. ಸೊ ಇವಾಗ ಪೂಜೆ ಎಲ್ಲ ಆಯಿತು. ಇಲ್ಲೇ ಎಲ್ಲೋ ತುಮಕೂರು ಹೈವೇದಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೇ ಊಟ ಮಾಡಿದ್ದು. ಲೈಟ್ ಕಾಣಿಸ್ತಿರ್ಬೋದು, ಕಾಣಿಸ್ತಿದೆ ನೋಡಿ ಅಲ್ಲೇ. ಸೊ ಇಲ್ಲೇ ಪೂಜೆ ಮಾಡ್ತಿದ್ದೀವಿ. ಇವನೇ ಪೂಜಾರಿ. ಸೊ ಇದು ಮುಗಿಸ್ಕೊಂಡು ನಾನ್ ಸ್ಟಾಪ್ ಒಂದು 150-200 ಕಿಲೋಮೀಟ್ರ್ ಆದರೂ ಹೋಗೋಣ ಅಂದ್ಬಿಟ್ಟು. ಯಾಕಂದರೆ ಟೈಮ್ 11:30 ಆಗೋಗ್ಬಿಟ್ಟಿದೆ ಆಗಲೇ. ಸೊ ಬೇಗ ಓಡಬೇಕು. ಬನ್ನಿ ನೆಕ್ಸ್ಟು ಎಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಶೂಟ್ ಮಾಡ್ತೀನಿ. ಇಲ್ಲ ಮುಂದೆ ಏನಾದ್ರು ಕಂಟೆಂಟ್ ಸಿಕ್ಕಿದ್ರೆ ಅವಾಗ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಶಿರಾ ಹತ್ರ ಇದ್ದೀವಿ. ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಬಂದ್ವಿ. ಸೊ ಫುಲ್ ಮಾಡಿಸ್ತಾ ಇದ್ದೀವಿ. ಇನ್ನೊಂದು ಕಾರ್ದು ಆಲ್ರೆಡಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮುಂದೆ ಹೋಗ್ತಿದ್ದಾರೆ ಅವರು. ನಾವು ಶೆಲ್ ಹತ್ರ ಹಾಕಿಸ್ತಿದ್ದೀವಿ. ಓಡಬೇಕು. ಟೈಮ್ ಬಂದು 1 ಗಂಟೆ ಆಗಿದೆ. ನೆಕ್ಸ್ಟು ಇನ್ನೊಂದು 100 ಕಿಲೋಮೀಟ್ರ್ ಆದಮೇಲೆ ಒಂದು ಸ್ಟಾಪ್ ಕೊಡೋಣ ಅಂತ. ಸೊ ಟೈಮ್ ಬಂದು ಕರೆಕ್ಟಾಗಿ 5 ಗಂಟೆ ಆಗಿದೆ. ಎಲ್ಲೂ ಸ್ಟಾಪ್ ಮಾಡಿಲ್ಲ. ಊಟ ಮಾಡಿ ಹೊರಟವರು ಫುಲ್ ನಾನ್ ಸ್ಟಾಪಾಗಿ ಬಂದಿದ್ದೀವಿ. ಇನ್ನೂ ಒಂದು 50 ಕಿಲೋಮೀಟ್ರ್ ಇದೆ. 6:30 ಒಳಗಡೆ ರೀಚ್ ಆಗ್ತೀವಿ. ರೋಡ್ ಸಕ್ಕತ್ತಾಗಿದೆ. ಇವಾಗ ಹೈವೇಯಿಂದ ಇನ್ನರ್ ರೂಟಿಗೆ ಬಂದ್ವಿ. ಸಕ್ಕತ್ತಾಗಿದೆ ಮಾತ್ರ. ಸೊ ಇವಾಗ ಆದಷ್ಟು ಬೇಗ ರೀಚ್ ಆಗೋಣ ಅಂದ್ಬಿಟ್ಟು ರೀಚ್ ಆಗಿಬಿಟ್ಟು ಯಾವ್ದಾದ್ರು ಒಂದು ರೆಸಾರ್ಟ್ ನೋಡಿಬಿಟ್ಟು ಅಲ್ಲಿ ಸ್ಟೇ ಆಗಿಬಿಟ್ಟು ಆಮೇಲೆ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ. ಬನ್ನಿ ಹೋಗೋಣ. ಇನ್ನೂ ಸನ್ರೈಸ್ ಆಗಿಲ್ಲ. ಸನ್ರೈಸ್ ಆಗ್ಬೇಕಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಹಿಂದೆ ಫುಲ್ ಫ್ಲ್ಯಾಟ್ ಆಗಿದ್ದಾರೆ. ಇನ್ನೊಂದು ಕಾರ್ ಅವರು ಹಿಂದೆ ಬರ್ತಿದ್ದಾರೆ. ನಾವಿಲ್ಲಿ ಮುಂದೆ ಹೋಗ್ತಿದ್ದೀವಿ. ನಾನ್ ಸ್ಟಾಪ್ ಬಂದಿರೋದಕ್ಕೂ ಫುಲ್ ಟಯರ್ಡು. ಹೋಗಿದ ತಕ್ಷಣ ಯಾವ್ದಾದ್ರು ರೆಸಾರ್ಟ್ ನೋಡಿಬಿಟ್ಟು ರಿವರ್ ರಾಫ್ಟಿಂಗ್ ಅದು ಇದು ಬಗ್ಗೆ ಎಲ್ಲ ತಿಳ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಹೋಗ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಆ್ಯಕ್ಟಿವಿಟೀಸ್ ಎಲ್ಲ. ಸನ್ರೈಸ್ ಆದರೆ ಚೆನ್ನಾಗಿರುತ್ತೆ. ಇನ್ನೂ ಕತ್ಲೆ ಇದೆ. ಬನ್ನಿ. ಇನ್ನೂ ಒಂದು 50 ಕಿಲೋಮೀಟ್ರ್ ಹೋಗಬೇಕು. ಇನ್ನೂ 1 ಅವರ್ ಆಗುತ್ತೆ. 1 ಅವರ್ 1.5 ಅವರ್ ಆಗುತ್ತೆ. ಮಾಡೋಣ. ಸೊ ಇನ್ನೊಂದು 40 ಕಿಲೋಮೀಟ್ರ್ ಇದೆ. ಇಲ್ಲಿ ಸ್ವಲ್ಪ ಮುಂದೆ ಬರ್ತಾ ಇಲ್ಲಿ ಯಾವುದೋ ಟ್ರ್ಯಾಕ್ಟರ್ ಸಿಗಾಕೊಂಡು ಜಾಗನೇ ಇಲ್ಲ ಹೋಗೋಕ್ಕೆ. ಇವಾಗ ಮೂವ್ ಆಯಿತು. ಸೊ ಫುಲ್ ಟ್ರಾಫಿಕ್ ಆಗಿದೆ. ಅರ್ಧ ಗಂಟೆ ಆಯ್ತು ಇಲ್ಲೇ ಬಂದು ನಿಂತ್ಕೊಂಡು.
ರೋಡ್ ನೋಡಿ ಹೆಂಗಾಗಿದೆ ಅಂದ್ಬಿಟ್ಟು ಟ್ಯಾಕ್ಟ್ರು ಎಳೀತಾ ಇರಲಿಲ್ಲ. ಫುಲ್ ಹಿಂದೆ ಒಂದು 4-5 ಗಾಡಿ ಜಾಮ್ ಆಗಿತ್ತು. ಸೊ ಇವಾಗ ಕ್ಲಿಯರ್ ಆಗಿದೆ. ಟ್ರಾಲಿನಲ್ಲಿ ಬಿಟ್ಬಿಟ್ಟು ಬಂದು ಹಾಂ, ಸೊ ಬನ್ನಿ ಕ್ಲಿಯರ್ ಆಯಿತು, ಹೊರಡೋಣ. ಸೊ ಇವಾಗ ಡಾಂಡೇಲಿ ರೀಚ್ ಆದ್ವಿ. ಟೈಮ್ ಬಂದು 6 ಗಂಟೆ ಆಗಿದೆ. ನೋಡ್ತಿರ್ಬೋದು ಎಲ್ಲ ಕಡೆ ಡಾಂಡೇಲಿ ವೈಲ್ಡರ್ನೆಸ್ ಈ ಥರ ಪ್ಯಾಕೇಜಸ್ ಎಲ್ಲ ಇರುತ್ತೆ. ತೊಗೊಂಡಿದ್ದೀವಿ. ಹಿಂದೆ ಒಂದು ಕೇಳಿದ್ವಿ, ಅಲ್ಲಿ 1800 ಹೇಳಿದ್ರು. ಸೊ ಇಲ್ಲಿ 1200ಗೆ ಆಯಿತು. ಸೇಮ್ ಎಲ್ಲ ಒಂದು ರೆಸಾರ್ಟು, ಅದರಲ್ಲಿ 3 ಟೈಮ್ಸ್ ಫುಡ್ಡು ಮತ್ತು ಆ್ಯಕ್ಟಿವಿಟೀಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಪರವಾಗಿಲ್ಲ ಅನ್ನಿಸ್ತು. ಆದರೂ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ನಂಬೋಕ್ಕಾಗಲ್ಲ. ಸೊ ಅದಕ್ಕೆ ಇಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಅದರಲ್ಲಿ ನಮ್ಮ ಬಾಯ್ಸ್ ಎಲ್ಲ ಅಲ್ಲಿದ್ದಾರೆ, ಅಲ್ಲಿ ನಿಂತ್ಕೊಂಡಿದ್ದಾರೆ. ನಾವಿಲ್ಲಿ ಸ್ಲಿಪ್ ತೊಗೊಂಡು ಹೋಗೋಕೆ ಇಲ್ಲಿ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ಇಲ್ಲಿಂದ ರೆಸಾರ್ಟ್ 6 ಕಿಲೋಮೀಟ್ರ್ ಇದೆಯಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮಾಡ್ತೀನಿ ಬನ್ನಿ ಹೆಂಗಿದೆ ರೆಸಾರ್ಟ್ ಏನು ಅಂದ್ಬಿಟ್ಟು. ಅಷ್ಟು ಕಪ್ಪಲ್ ಹಾಕ್ಕೊಬೇಕಾಗಿತ್ತು ನಾನು. ಸೊ ಇವಾಗ ಟೈಮ್ ಬಂದು 12:30 ಆಗಿದೆ. 6:30ಗೆ ಬಂದು ಇಲ್ಲಿ ಚೆಕ್ಇನ್ ಆಗಿ ಟೆಂಟ್ ಸ್ಟೇ ಕೊಟ್ಟಿದ್ರು. ರೂಮ್ ಯಾವುದು ಖಾಲಿ ಇಲ್ಲ, ಒಂದು 12:30 ಮೇಲೆ ಕೊಡ್ತೀವಿ ಅಂದ್ಬಿಟ್ಟು. ಸೊ ಮಲ್ಕೊಂಬಿಟ್ಟು ಇವಾಗೆಲ್ಲ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಒಂದು ಲಗೇಜೆಲ್ಲ ಎತ್ಕೊಂಡು ಹೋಗ್ತಾಯಿದ್ದೀವಿ. ರೂಮ್ ಅಸೈನ್ ಆಗಿದೆ. ಸೊ ಇದೆ ಸ್ಟೇ ಚೆನ್ನಾಗಿದೆ, ಪರವಾಗಿಲ್ಲ. ನೆಕ್ಸ್ಟು ಇಲ್ಲಿ ಹೋದರೆ ಇಲ್ಲಿ ಕಿಚನ್ನು, ರೂಮ್ ಇದೆಲ್ಲ ಕೊಟ್ಟಿದ್ದಾರೆ, ಹೋಗಿ ನೋಡಬೇಕು. ಹಿಂಗೆ ಹೋದರೆ ಇಲ್ಲಿ ರೂಮ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಹಂಗೆ ಹೋದರೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ತೋರಿಸ್ತೀನಿ. ಚೆನ್ನಾಗಿದೆ. ಮಸ್ತಾಗಿದೆ, ಇನ್ಫಿನಿಟಿ ಪೂಲ್ ಥರ. ನಾವು ಮಲಗಿದ್ದು ಅಲ್ಲಿ ಕೆಳಗಡೆ ಟೆಂಟಲ್ಲಿ, ತೋರಿಸ್ತೀನಿ ರೀ ಅಲ್ಲಿ ಹೋಗ್ಬಿಟ್ಟು. ಸೊ ಇದು ರೂಮು ಫುಲ್ ಗಲೀಜು ಮಾಡಿಬಿಟ್ಟಿದ್ದೀವಿ ಇವಾಗಲೇ. ಎಷ್ಟು 4-8 ಜನ ಆಕ್ಯುಪೈ, ಮೀಡಿಯಮ್ ಆಗಿದೆ, ಏನಂತ ಏನಿಲ್ಲ. 1200 ರೂಪಾಯಿಗೆ ಇದು ಹೆಂಗೆ ಕೊಡ್ತಾರೆ ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು. ವ್ಯೂ ಚೆನ್ನಾಗಿದೆ, ಆಚೆ ಬರೀ ಅಡಿಕೆ ಮರಗಳೇ ಜಾಸ್ತಿ ಇರೋದು. ವ್ಯೂಗೆ ಮತ್ತು ಸ್ವಿಮ್ಮಿಂಗ್ ಪೂಲಿಗೆ ಕೊಡಬೇಕಷ್ಟೇ. ಫುಲ್ ಜಾಲಿ ಮಾಡ್ತಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಫುಲ್ ಜಾಲಿ ಆಗಲೇ. ಟೈಮ್ 1 ಗಂಟೆ ಆಗಿದೆ, ನಾವು ಇವಾಗ ಬಿಡ್ತಿದ್ದೀವಿ ರಿವರ್ ರಾಫ್ಟಿಂಗ್ಗೆ. ಬನ್ನಿ ಹೊರಡೋಣ. ಇದು ಎಕ್ಸ್ಪ್ಲೈನ್ ಮಾಡೋಕೆ ಕೊಟ್ಟಿದ್ರೆ ನಮ್ಮ ಹುಡುಗರು ದೇವ್ಕೊಂಡ್ಬಿಟ್ಟಿದ್ದಾರೆ ಕಾರಲ್ಲಿ. ಎಲ್ಲಿ ಫಸ್ಟ್ ಕೇಳಿದ್ವಲ್ಲ ಅಲ್ಲೇ ತಾನೇ ಇದು. ಸೊ ಬಂದು ರೀಚ್ ಆದ್ವಿ. ಅಲ್ಲಿ ಫೋನ್ ತೊಗೊಂಡೋಗಿರಲಿಲ್ಲ, ಯಾಕೆ ಬೇಕು ಅಂದ್ಬಿಟ್ಟು ಅವ್ರದ್ದೇ ಗೋಪ್ರೋ ಅಲ್ಲಿ ರೆಕಾರ್ಡ್ ಮಾಡಿಕೊಡ್ತೀನಿ ಅಂದರು. ಸೊ ನೆಕ್ಸ್ಟು ಗೋಪ್ರೋ ಫುಟೇಜಸ್ ನೋಡ್ತೀರಾ. Are you ready? तो फर्स्ट बोटिंग कर रहे हैं तो वीडियो स्टार्ट है. मूव फॉरवर्ड ऑल. छोड़ दो बोलो भाई, नहीं रहने दो भैया. हे हो ये डंडा नहीं है मेरे भाई, है ना. टी का कोई पेड़ नहीं पकड़ा, हमको लॉकर 4 मिनट आपको चलाओ. टुगेदर है ना, पूरा आगे फिर पीछे, पूरा आगे पूरा पीछे.
ಪಲಾವು ಇಡ್ಲಿ ಅಂಕಲ್ ರೆಡ್ Okay, stop boys, stop. All people look at the camera now, say bye. Say hello. Hello. चलो सब जंप बाहर एक कोई भी जाओ कोई भी एक जाओ जंप ब्रदर जंप भैया एक इधर से ऐसे को हाँ भैया एक इधर से वन बाई वन जंप ब्रदर भैया उधर से सर एक इधर से नको एक इधर से जंप ब्रदर जंप नहीं रस्सी छोड़ दो से हाँ यार क्लोज आ जाओ स्टॉप ओ भैया ओए faster move forward भैया move forward again move forward faster स्टॉप भैया पैरों को ऐसे पकड़ना है पैर लॉक रखने हैं पूरा बॉडी आगे से पीछे को चलाना है ठीक है ಸೊ ಸ್ಟೇಯಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಎಲ್ಲ ಇವಾಗ ಕ್ಯಾಂಪ್ ಫೈರ್ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಎಗರೋಣ ಅಂದ್ಬಿಟ್ಟು ಬರ್ತಿದ್ದೀವಿ ಇಲ್ಲೆಲ್ಲ ಮ್ಯಾಗಿ ಎಲ್ಲ ಬರ್ತಿದೆ ಬೇರೆ ಎಲ್ಲ ನಾಳೆ ಬೆಳಗ್ಗೆ ಟಿಫನ್ಗಿದು ಸೊ ಇವಾಗೆಲ್ಲ ಅಣ್ಣ ಬನ್ನಿ ಬೇಗ ಅಲ್ಲೇ ರೂಮ್ ಒಳಗೆ ಇಟ್ಬಿಡಿ ಇವಾಗ ಸ್ವಿಮ್ಮಿಂಗ್ ಪೂಲಿಗೆ ಎಗರೋಣ ಅಂದ್ಬಿಟ್ಟು ಬಾಯ್ಸ್ ಎಲ್ಲ ರೆಡಿ ಆಗ್ತಿದ್ದಾರೆ ಕೆಲವರು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ ನಾನು ಬರಲ್ಲ ಅಂತ ಇವಾಗ ಕೋಲ್ಡ್ ಇದೆ ಎಗರೋಣ ಬನ್ನಿ ಒಂದ್ಸಲ ಸೊ ನೈಟು ಬಂದ್ಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ ಫುಲ್ಲು ಟಯರ್ಡ್ ಆಗಿತ್ತು ಒಂಥರ ಅದಕ್ಕೆ ಇವಾಗ ಎದ್ಬಿಟ್ಟು ರೆಡಿ ಆಗಿಬಿಟ್ಟು ಬೇರೆ ಜಾಗಕ್ಕೆ ಹೋಗ್ತೀವಿ ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ಎಲ್ಲಿಗೆ ಹೋಗ್ತೀವಿ ಅಂದ್ಬಿಟ್ಟು ಅಲ್ಲಿವರೆಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ